ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಸ್ ಸರ್, ಹಂಗೆ ಶುರುವಾದಂತಹ ಜರ್ನಿ ಹೆಂಗೆ ಬಣ್ಣದ ಬದುಕಿಗೆ ಹೆಂಗೆ ಎಂಟ್ರಿ ಕೊಟ್ರಿ? ಬಾಲ್ಯ ಹೆಂಗಿತ್ತು? ಎಜುಕೇಶನ್ ಸಿಸ್ಟಮ್ ಹೆಂಗಿತ್ತು? ಏನು ಓದಿದ್ದೀರಾ ನೀವು? ಬಾಲ್ಯದಲ್ಲಿ ಹೇಗೆ ತುಂಟನ ಹೆಂಗೆ ಏನೇನು ನೆನಪಿದೆ ಬಾಲ್ಯ ಅಂತ? ತುಂಬ ನೆನಪಿದೆ ಹೇಳಿ. ನನಗೆ ತುಂಬ ನೆನಪು ಬರೋದೇನೆಂದರೆ, ನಾನು ಯಾರನ್ನು ನೆನೆಸ್ಕೊತೀನೋ ಬಿಡ್ತೀನೋ, ನನ್ನ ಹೆತ್ತ ತಾಯಿ ವಿಜಯಮ್ಮ, ನಮ್ಮ ಅಪ್ಪನ ಹೆಸರು ಕೃಷ್ಣಸ್ವಾಮಿ, ನನಗೆ ಒಬ್ಬ ಅಣ್ಣ ದೇವನಾಥನ್ ಅಂತ, NK ದೇವನಾಥನ್ ಅಂತ. ಅವರು LNTನಲ್ಲಿ ಕೆಲಸ ಮಾಡಿದ್ರು. ನಮ್ಮಪ್ಪ ಇಂಜಿನಿಯರ್ ಓದಿಸಿದ್ರು ಮೈಸೂರಲ್ಲಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಆಗಲೇ 65 ನಾನು ಹೇಳ್ತಾ ಇರೋದು, 65ರಲ್ಲಿ. ನಾವು ಬೆಂಗಳೂರು ಬಂದಿದ್ದು 54ರಲ್ಲಿ. 65ರೊಳಗೆ ನಾವು ಸ್ವಲ್ಪ ನಮ್ಮ ಬದುಕು ಸ್ವಲ್ಪ ಸುಧಾರಿಸ್ಕೊಂಡ್ಬಿಟ್ಟಿತ್ತು. ಆದರೆ ನಾನು ಮಿಡ್ಲ್ ಸ್ಕೂಲ್ ಸೇರಬೇಕಾದ್ರೆ ನಾನು ಹೇಳಿದ್ನಲ್ಲ 20 ರೂಪಾಯಿ ಸಂಬಳ ನಮ್ಮ ಅಪ್ಪನಿಗೆ, ಅದರಲ್ಲಿ ಫೀಸ್ ಕಟ್ಟಬೇಕಾಗಿತ್ತು. ನಾನು ಯಾವಾಗಲೂ ಸ್ಕೂಲ್ ಬಿಟ್ಟರೆ ಓಡಿ ಬಂದುಬಿಡ್ತಾಯಿದ್ದೆ. ಅಲ್ಲೊಂದು ಯಾವುದೋ ಒಂದು ಚಿಕ್ಕ ಸ್ಕೂಲ್ ಇತ್ತು. ನಮ್ಮಮ್ಮ ಏನು ಮಾಡೋದು, ಅದು ಫ್ರೀ ಸ್ಕೂಲ್ ಅದು. ಅಲ್ಲೋಗಿ ಸೇರಿಸಿದ್ರೆ ನಾನು ಹತ್ಕೊಂಡು ಬಂದುಬಿಡ್ತಾಯಿದ್ದಂತೆ. ಸರಿ, ಅದಾದಮೇಲೆ ಏನು ಮಾಡೋದು, ಹೀಗೆ ಮಾಡ್ತಾನೆ, ಹೆಂಗಾದರೂ ಮಾಡಿ ಕಷ್ಟದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕಲ್ಲ ಅಂತ ಹೇಳಿದಾಗ ಫೀಸ್ ಕೇಳಿದ್ದಾರೆ, ಎಲ್ಲ ಕೇಳಿದ್ದಾರೆ. ಅಲ್ಲಿ ಎದುರುಗಡೆ ಇವರು ಇದು ಸರಸ್ವತಿ ಮಾಮಿ ಅಂತ, ನಾನು ಮಾಮಿ ಅಂತಲೇ ಎಲ್ಲರೂ ಕರೀತಾರೆ. ನಮ್ಮ ಈ ಹಿಂದೂ ಸಿಸ್ಟಮಲ್ಲಿ ಮಾಮ ಮಾಮಿ ಅಂದರೆ ಅಂಕಲ್ ಆ್ಯಂಡ್ ಆಂಟಿ ಅಂತ ಕರೆಯೋದು. ಯಾರನ್ನೇ ಆದರೂ ಕೂಡ ಮಾಮ ಮಾಮಿ ಕರೀತಾರೆ. ಸೊ ಅದಕ್ಕೆ ಅಡ್ಜೆಕ್ಟಿವ್ ಅಂದರೆ ಸರಸ್ವತಿ ಅಂತಂದರೆ ಸರಸ್ವತಿ ಮಾಮಿ, ಲಕ್ಷ್ಮೀ ಮಾಮಿ ಅಂತಂದ್ಬಿಟ್ಟು. ಸೊ ಅವ್ರಿಗೆ 4 ಜನ ಮಕ್ಕಳಿದ್ರು, 4-5 ಜನ ಮಕ್ಕಳು. ಅವರು ಈ ಸುಬ್ಬಮ್ಮನ ತಂಗಿ, ನಾವು ಯಾವ ಮನೇಲಿ ಇದ್ವೋ ಅವರ ತಂಗಿಯವರು. ಅವರು ತುಂಬ ಒಳ್ಳೆಯ ಇವರು. ಅವರ ಯಜಮಾನರು ಕೃಷ್ಣಮೂರ್ತಿ ಅಂತ, ಕರ್ನಾಟಕ ಇದು FKICC ಅಂತಿದೆ, ಫೆಡರೇಷನ್ ಆಫ್ ಕರ್ನಾಟಕ ಇಂಡಸ್ಟ್ರಿ ಅಂತೆಲ್ಲ ಇದೆ, ಅಲ್ಲಿ ಡೆವಲಪ್ಮೆಂಟ್ ಆದದ್ದು. ಅಲ್ಲಿ ಅವರು ಹೆಡ್ ಆಗಿದ್ದರು. ಅವರು ತುಂಬ ಅನುಕೂಲವಂತರಾಗಿದ್ದರು. ಆವಾಗ ಏನು ಮಾಡಿದ್ರು, ನಮ್ಮಮ್ಮ ಹೋಗಿ ಕೇಳಿದಾಗ, ಆಯಿತು ಬರೇ ಏನಂತೆ, ಒಂದು 10 ರೂಪಾಯಿ 10ನೇ ಫೀಸು ನಾನು ಕಟ್ತೀನಿ ಬಿಡು, ಹೀಗಿದ್ರು ನನ್ನ ಮಗಳು ಇದ್ದಾಳೆ ಗೀತಾ, ಅವಳ ಜೊತೆಗೆ ಇವನು ಕರ್ಕೊಂಡೋಗ್ತಿಂತ ನ್ಯಾಷನಲ್ ಮಿಡ್ಲ್ ಸ್ಕೂಲಲ್ಲಿ ಹೋಗಿ ಸೇರಿಸಿದ್ರು. ಯಾಕೆಂದರೆ ನಮ್ಮ ಅಪ್ಪನಿಗೆ ಬರೋ ಸಂಬಳದಲ್ಲಿ 20 ರೂಪಾಯಿ 10 ರೂಪಾಯಿ ಕೊಟ್ಬಿಟ್ರೆ 10 ರೂಪಾಯಿ ಬಾಡಿಗೆ ಹೆಂಗೆ ನಡೆಸೋದು ಅಂತ ಅವತ್ತು ಆ ಸರಸ್ವತಿ ಮಾಮಿ ಸೇರಿಸಿದ್ದು. ನಾನು ಆ ಒಂದು ನ್ಯಾಷನಲ್ ಮಿಡ್ಲ್ ಸ್ಕೂಲಲ್ಲಿ ಓದಿ ಅಲ್ಲಿಂದ ನ್ಯಾಷನಲ್ ಹೈಸ್ಕೂಲ್ಗೆ ಬಂದು ನ್ಯಾಷನಲ್ ಕಾಲೇಜಲ್ಲೇ ನಾನು BSc ಪದವೀಧರನಾಗಿ, ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ, ಸ್ಟೂಡೆಂಟ್ ಯೂನಿಯನ್ ಲೀಡರ್ ಆಗಿ ಹೊರ ಬಂದೆ. ಇದಕ್ಕೆಲ್ಲ ಅನುಕೂಲ ಆಗಿದ್ದಪ್ಪ ಅಂದರೆ 1ನೇ ಕ್ಲಾಸಲ್ಲೇ ನಿಮಗೆ, ಸಣ್ಣ ಮಗುವಿಂದಲೇ ನಿಮಗೆ ಆ ನಾಯಕತ್ವ. ಯಾಕೆಂತಂದರೆ ಅದು ಇನ್ಬಾರ್ನ್, ನಮಗೆ ಅದೇನೋ ಹೇಳ್ತಾರೆ ಇನ್ಬಾರ್ನ್ ಬಂದ್ಬಿಡ್ತು. ನಾನು ಎಲ್ಲೋದ್ರು ನಾನೇ ಎಸ್ ಅಂತ ಹೇಳೋದು. ದಟ್ ಈಸ್ ಬಿಕಾಸ್ ಆಫ್ ನಮ್ಮ ತಂದೆಯ ಜೀನು. ನಮ್ಮ ತಂದೆ ಯಾವತ್ತು ಯಾರ ತಲೆ ತೆಗಿಸಿ ಕೂತವ್ರೆ ಅಲ್ಲ, ಯಾವಾಗ ತಲೆ ಎತ್ಕೊಂಡು ಓಡಾಡೋವ್ರೆ. ಯಾವತ್ತು ಯಾರಿಗೂ ಸರೆಂಡರ್ ಆಗಿಲ್ಲ, ಸುಳ್ಳು ಹೇಳ್ತಾ ಇರಲಿಲ್ಲ, ಆಮೇಲೆ ಇನ್ನೊಬ್ರು ದುಡ್ಡು ಕರೀತಾ ಇರಲಿಲ್ಲ. ಅದು ನಮ್ಮ ತಂದೆಯ ಪ್ರಿನ್ಸಿಪಲ್. ಅದು ಆವಾಗಲೇ ನನ್ನ ತಂದೆ ನನಗೆ 2 ಮಾತನ್ನು ಅಂದರೆ ವಾಕ್ಯಗಳನ್ನ ಹೇಳಿದ್ದನ್ನು ಮರೆಯೋದೇ ಇಲ್ಲ. ಒಂದು, ಟೇಕ್ ಕೇರ್ ಆಫ್ ಪೈಸಾ, ರುಪಿ ವಿಲ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್. ಶೋ ಮೀ ಯುವರ್ ಫ್ರೆಂಡ್, ಐ ವಿಲ್ ಟೆಲ್ ವಾಟ್ ಯು ಆರ್. ನೀನು ಪೈಸೆಗೆ ಗೌರವ ಕೊಟ್ಟರೆ ಅದೇ ರೂಪಾಯಿ ಆಗಿಬಿಡುತ್ತೆ. ನಿನ್ನ ಸ್ನೇಹಿತ ಯಾರು ಅಂತ ನೀನು ಹೇಳಿದ್ರೆ ನಿನ್ನ ಕ್ಯಾರೆಕ್ಟರ್ ಏನು ಅಂತ ನಾನು ಹೇಳ್ತೀನಿ. ಇವೆರಡೂ ನನ್ನ ಜೀವನದಲ್ಲಿ ಯಾವಾಗಲೂ ಕಾಯಿನಾಗ್ತಾನೇ ಇರುತ್ತೆ. ಅದರಿಂದ ನನ್ನ ಸ್ನೇಹ ಆಗಲಿ, ನನ್ನ ದುಡ್ಡು ಕಾಸು ವ್ಯವಹಾರದಲ್ಲಾಗಲಿ ತುಂಬ ಹುಷಾರಾಗಿರ್ತೀನಿ. ಇದನ್ನು ನಾನು ಕಲಿಸ್ಕೊಟ್ಟಿದ್ದು ನಮ್ಮ ತಂದೆ. ವಿನಯವನ್ನು ಕಲಿಸ್ಕೊಟ್ಟಿದ್ದು ನಮ್ಮ ತಾಯಿ. ಎಲ್ಲಿದ್ದರೂ ಯಾರೇನಾದರೂ ಆಯ್ತಮ್ಮ ಹಂಗೆ ಅಂತ ಇದ್ದಿದ್ದು ನಮ್ಮ ತಾಯಿ. ಯಾವತ್ತೂ ಯಾರಿಗೂ ಎದುರು ಮಾತಾಡಿಲ್ಲ, ಜಗಳ ಆಡ್ತಾ ಇರಲಿಲ್ಲ. ಎಲ್ಲರ ಜೊತೆ ಬೆರೆತ್ಕೊಂಡು ಹೆಂಗೋ ಸಂಸಾರ ಮಾಡಿಕೊಂಡು ಇದ್ದ ದುಡ್ಡಲ್ಲೇ ಅಡ್ಜಸ್ಟ್ ಮಾಡಿ ಮನೆಯನ್ನು ನಡೆಸಿದಂಥ ದೊಡ್ಡ ಕೀರ್ತಿವಂತೆ ತಾಯಿ ಅಂದರೆ ನಮ್ಮ ತಾಯಿ. ಏನೇನು ನೆನಪಾಗುತ್ತೆ ಅಮ್ಮ ಅಂತ ಬಂದಾಗ? ಎಲ್ಲ ನೆನಪಾಗುತ್ತೆ. ಅದ್ಭುತವಾದ ಒಂದು ಕರುಣಾಮಯಿ, ಕ್ಷಮೆಯಾದ ರೀತಿಯಿಂದ ನಮ್ಮ ತಾಯಿನೇ. ಯಾಕೆಂದರೆ ಆಕೆಗೆ ಏನು ಗೊತ್ತಿಲ್ಲ, ಒಂದು ದಿವಸನೂ ಚಪ್ಪಲಿ ಹಾಕೊಂಡು ಓಡಾಡಿದ್ದು ನಾನು ನೋಡಿಲ್ಲ. ಅವ್ರಿಗೆ ಒಂದು ದಿವಸ ಚಪ್ಪಲಿ ಅಂಗಡಿ ಹೋಗಿ ಚಪ್ಪಲಿ ಹಾಕಿದ್ದೆ ನೋಡಿಲ್ಲ ನಾನು. ಅದೇನೋ ಗೊತ್ತಿಲ್ಲ. ಅವ್ರು ಬರೀಗಾಲಲ್ಲೇ ನಡೆಯೋರು, ಎಲ್ಲ ಹೋದರೂ ಬರೀಗಾಲಲ್ಲಿ ನಡೆಯೋರು. ಅದು ಆಮೇಲೆ ಅವರು 95 ವರ್ಷ ಇದ್ರು. ಅವರು ನಮ್ಮ ತಾಯಿಗೆ ಈಜು ಬರ್ತಾಯಿತ್ತು, ಈಜು ಮಾಡ್ತಾಯಿದ್ರು. ಅಡುಗೆ ಅಂತೂ ಸೂಪರ್. ಅವರಷ್ಟು ಚೆನ್ನಾಗಿ ಅಡುಗೆ ಮಾಡೋರು ನಾನು ನಿಜವಾಗ್ಲೂ ನಾನು ಇವತ್ತು ಇಲ್ಲಿ ಬಂದಾಗ ಇಡ್ಲಿ ವಡೆ ಎಲ್ಲ ತಿನ್ನಲ್ಲ, ಅದು ರುಚಿ ಎಲ್ಲ ಬಂತು, ಅದು ನನ್ನ ಜೀನಲ್ಲಿದೆ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ತಾಯಿ.
ಸೊ ಹೀಗಾಗಿ ನಮ್ಮ ತಾಯಿಯ ಒಂದು ವಿನೀಯತೆ, ನಮ್ಮ ತಂದೆಯ ಒಂದು ದೃಢತೆ, ಮತ್ತು ನನ್ನ ಅಣ್ಣ ಮತ್ತು ತಂಗಿಯರ ಒಂದು ಸಹನೆ, ತುಂಬ ಸಹನೆ. ನಮ್ಮ ಕುಟುಂಬದಲ್ಲಿ ಎಲ್ರಿಗೂ ಸಹನೆ ಜಾಸ್ತಿ. ಒಬ್ರನ್ನೊಬ್ರು ಬಿಟ್ಕೊಡದೆ ಒಗ್ಗಟ್ಟಾಗಿರಬೇಕು. ಅಂದರೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಹೇಳಿ ಇವತ್ತಿಗೂ ನಾವು ಒಂಥರ ಜಾಯಿಂಟ್ ಫ್ಯಾಮಿಲಿಯಾಗೇ ಇದ್ದೀವಿ. ಅದರಿಂದ ಆ ಒಂದು ತೃಪ್ತಿನ ಕೊಟ್ಟಿದ್ದು ನಮ್ಮ ತಾಯಿ ಅಂತ ಹೇಳಕ್ಕೆ ಇಷ್ಟ. ಸೂಪರ್.